ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಆ್ಯಂಡ್ ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ನೂತನ JDSನ ಜಿಲ್ಲಾ ಅಧ್ಯಕ್ಷರಾಗಿ ಚನ್ನಪಟ್ಟಣದ ಮಾಜಿ JDSನ ತಾಲೂಕು ಘಟಕದ ಅಧ್ಯಕ್ಷ HC ಜಯಮುತ್ತೂರವರು ಇಂದು ಅಧಿಕೃತವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲಾ JDS ಕಚೇರಿಯಲ್ಲಿ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. JDSನ ಮಾಜಿ ಶಾಸಕ ಹಾಗೆ ಮಾಜಿ ಜಿಲ್ಲಾ JDSನ ಅಧ್ಯಕ್ಷರಾಗಿದ್ದಂತಹ ಎ ಮಂಜು ಅವರು ಅಧಿಕಾರವನ್ನು ಹಸ್ತಾಂತರವನ್ನು ಮಾಡಿದ್ದಾರೆ. ಇದೇ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ JDS ಕಚೇರಿಯಲ್ಲಿ JDS ಮುಖಂಡರು ಹಾಗೆ ಕಾರ್ಯಕರ್ತರ ಒಳಗೊಂಡಂತೆ ನೂತನ ಜಿಲ್ಲಾ JDSನ ಅಧ್ಯಕ್ಷರಾಗಿರುವಂಥ ಜಯಮುತ್ತು ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಏನು ಮುಂಬರ್ತಕ್ಕಂತಹ 2028ರ ಸಾರ್ವತ್ರಿಕ ಚುನಾವಣೆಯ ವಿಚಾರವಾಗಿ ಅವರು ಮಾತನಾಡಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDSನ ಸಂಘಟನೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ ಎನ್ನುವಂಥ ವಿಚಾರವನ್ನು ಹೇಳ್ತಾ, ಏನು ಕಳೆದ ಕೆಲ ದಿನಗಳಿಂದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ HD ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಎನ್ನುವಂತಹ ಸುದ್ದಿ ಎಲ್ಲೆಡೆ ಚರ್ಚೆ ಇದೆ. ಈ ವಿಚಾರವಾಗಿ ಸ್ವತಃ ಕುಮಾರಸ್ವಾಮಿಯವರು ಕೂಡ ನನಗೆ ರಾಜ್ಯದ ಜನ ಕರೀತಾ ಇದ್ದಾರೆ ಎನ್ನುವಂತಹ ಮಾತನ್ನು ಹೇಳುವ ಮೂಲಕ ರಾಜ್ಯ ರಾಜಕಾರಣಕ್ಕೆ ಬರುವ ಸೂಚನೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತನಾಡಿದಂತಹ ಜಯಮುತ್ತೂರವರು 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರು ಮತ್ತೆ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ, ಈ ನಿಟ್ಟಿನಲ್ಲಿ ನಮಗೆ ಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮದು NDA ಜೊತೆಲಿ ನಾವಿವತ್ತು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಲ್ಲೂ ಕೂಡ ಇವತ್ತು 2013-18ರಲ್ಲಿ ಕುಮಾರಣ್ಣವರು ಸ್ಪರ್ಧೆ ಮಾಡಿ 2 ಬಾರಿ ಗೆದ್ದಿದ್ರು. ಇವಾಗ NDA ಜೊತೆ ಮೈತ್ರಿ ಆದ ಸಂದರ್ಭದಲ್ಲಿ ಡೆಲ್ಲಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಅವತ್ತು ಕ್ಷೇತ್ರ ಬಿಟ್ಟು ನಾವೆಲ್ಲ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ನಾನು ಮತ್ತೆ ಚನ್ನಪಟ್ಟಣಕ್ಕೆ ಬರ್ತೀನಿ ಅಂತೇಳಿ ನಮಗೆಲ್ಲ ಭರವಸೆ ಕೊಟ್ಟವ್ರೆ. 2028ಗೆ ಖಂಡಿತ ಈ ಕ್ಷೇತ್ರಕ್ಕೆ ಕುಮಾರಣ್ಣನ ಕರ್ಕೊಬರ್ತೀವಿ. ಮತ್ತೆ ಆ ಕ್ಷೇತ್ರದಿಂದ ಅವ್ರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕ್ಷೇತ್ರದ ಜನ ಕೊಡ್ತಾರೆ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಯಾಕಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳು ಏನಿದ್ದಾವೆ, ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ, ಈ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ JDS ಪಕ್ಷಕ್ಕೆ ಅತಿ ಹೆಚ್ಚಾಗಿ ಸಂಘಟನೆ ಇರತಕ್ಕಂಥದ್ದು, ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಕೂಡ 2018ರ ಸಾರ್ವತ್ರಿಕ ಚುನಾವಣೆ ಜೊತೆಗೆ 2023ರ ಸಾರ್ವತ್ರಿಕ ಚುನಾವಣೆ, ಈ 2 ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. 2018ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿಗೆ ಅವರು ಚನ್ನಪಟ್ಟಣದಿಂದ ಆಯ್ಕೆಯಾಗಿದ್ದರು. ಜೊತೆಗೆ ಹಿಂದೆ ಸಾಕಷ್ಟು ಏನು ಹೋರಾಟಗಳು ನಡೆದಿವೆ, ಆಗ ದೇವೇಗೌಡರ ಹೋರಾಟಗಳಿಗೆ ಚನ್ನಪಟ್ಟಣದ JDSನ ಪಡೆ ಜೊತೆಗೆ ಚನ್ನಪಟ್ಟಣದ ಜನ ಸಾಕಷ್ಟು ಅವರಿಗೆ ಬೆಂಬಲವಾಗಿ ನಿಂತಿರುವಂತಹ ಉದಾಹರಣೆಗಳು ಈಗ ಇತಿಹಾಸ. ಹಾಗಾಗಿ ಎಲ್ಲೋ ಒಂದು ಕಡೆ JDSನ ಭದ್ರಕೋಟೆಯಾಗಿರುವಂತಹ ಚನ್ನಪಟ್ಟಣ ಕ್ಷೇತ್ರವನ್ನು ಮತ್ತೊಮ್ಮೆ ನಾವು ಉಳಿಸ್ಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಸೂಚನೆಯನ್ನು ಕೊಟ್ಟಿದ್ದಾರಾ ಎನ್ನುವಂತಹ ವಿಚಾರಕ್ಕೆ ಇವತ್ತು ಜಯಮುತ್ತು ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾಕಂದರೆ ಜಯಮುತ್ತು ಅವರು ಕಳೆದ 11 ವರ್ಷಗಳಿಂದ ಚನ್ನಪಟ್ಟಣ ತಾಲೂಕು JDSನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಆದರೆ ಈಗ ಮುಂಬರ್ತಕ್ಕಂತಹ 2028ರ ಚುನಾವಣಾ ತಯಾರಿ ವಿಚಾರವಾಗಿ ಈಗ ಜಯಮುತ್ತೂರವರನ್ನು ಜಿಲ್ಲಾ JDSನ ಅಧ್ಯಕ್ಷರಾಗಿ ಮಾಡಿರುವಂಥದ್ದು ಕೂಡ ಇದು ಎಲ್ಲೋ ಒಂದು ಕಡೆ ಚನ್ನಪಟ್ಟಣ JDSಗೆ ಬಲ ತುಂಬುವಂತಹ ಕೆಲಸವನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಎನ್ನುವಂತಹ ಚರ್ಚೆ ಕೂಡ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಜಯಮುತ್ತೂರವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮುಂದಿನ ಚುನಾವಣೆಗೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ
JDS ಪಕ್ಷಕ್ಕೆ ಇದು ಒಂದು ಒಳ್ಳೆ ಸುದ್ದಿ ಕೂಡ ಆಗಿದೆ. ಹಾಗಾಗಿ JDS ಪಕ್ಷದ ಈಗ ಚನ್ನಪಟ್ಟಣ ತಾಲೂಕು JDSನ ಅಧ್ಯಕ್ಷರಾಗಿ ಗೋವಿಂದಹಳ್ಳಿ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ರೀತಿ ಪಕ್ಷ ಸಂಘಟನೆಗೆ ಕುಮಾರಸ್ವಾಮಿಯವರು 2 ವರ್ಷ ಇರುವಾಗಲೇ ತಯಾರಿಯನ್ನ ಮಾಡ್ತಾ ಇದ್ದಾರಾ ಎನ್ನುವಂತಹ ವಿಚಾರಕ್ಕೆ ಎಲ್ಲ ಅಂಶಗಳು ಕೂಡ ಕೂಡ್ಕೊಳ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.